ನಮಸ್ಕಾರ. ಮತ್ತೊಮ್ಮೆ ನೀರಮ್ ಫಾರ್ಮ್ಸ್ಗೆ ಸ್ವಾಗತ. ಇವತ್ತಿಗೆ ಸಸಿ ನೆಟ್ಟು 1 ತಿಂಗಳಾಯಿತು. ಮತ್ತು ಸೆಕೆಂಡ್ ಫೇಸ್ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರದಿಂದ ಇನ್ನೊಂದು 2-2.5 ಸಸಿ ತೊಗೊಂಬಂದು ಪ್ಲಾಂಟೇಶನ್ ಶುರು ಮಾಡಿ ಇವತ್ತಿಗೆ 3 ದಿನ. ಇನ್ನೊಂದು 230-250 ಅಡಿಕೆ ಸಸಿ ಇದೆ ತೋಟದಲ್ಲಿ. ಇಲ್ಲಿ ಅದೆಲ್ಲ ಮೇಲ್ಗಡೆದೆಲ್ಲ ಮುಗೀತು, ನಾಟಿ ಮಾಡಿ. ಸದ್ಯಕ್ಕಿದೆ 1 ತಿಂಗಳಾದಮೇಲೆ. ಕೆಲವೊಂದು ಅಡಿಕೆ ಸ್ವಲ್ಪ ಹಾಳಾದಂಗೆ ಅನಿಸುತ್ತೆ, ನೋಡಬೇಕು. ಅಲ್ಲೆಲ್ಲ ಕುಡಿ ಬಿಟ್ಕೊಂಡಿದೆ. ಇದು ಹೊಳೆ, ಈ ಕಡೆಯಿಂದ ಹೊಳೆ ಹರ್ಕೊಂಡು ಹೋಗುತ್ತೆ. ಸೊ ಇಲ್ಲಿವರೆಗೂ ಅಷ್ಟು 1600 ಅಡಿಕೆ ಹಾಕಿದ್ದೀನಿ. 340 ತೆಂಗು, 210 ನಿಂಬೆ, ಒಂದು 10 ಗಜ ನಿಂಬೆ, 310 ಬಂದ್ಬಿಟ್ಟು ಕಾಗಜಿ ಹಾಕಿದ್ದೀನಿ, ನಾಟಿ ವೆರೈಟಿ. ಆಮೇಲೆ ಬೇಲಿ ಸುತ್ತಲೂ ಒಂದು 260 ಮಹಾಗನಿ ಹಾಕಿದ್ದೀನಿ. ಆಮೇಲೆ ಒಂದು 60-70 ಹಣ್ಣಿನ ಗಿಡ, ಒಂದು 350 ಬಾಳೆ, ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಒಂದು 250 ಏಲಕ್ಕಿ, ಒಂದು 100 G9 ಹಾಕ್ಕೊಂಡಿದ್ದೀನಿ, ಅಡಿಕೆಗೆ ನೆರಳಾಗಲಿ ಅಂತ. ಆಮೇಲೆ ಒಂದು 500-600 ನುಗ್ಗೆ ಹಾಕ್ಕೊಂಡಿದ್ದೀನಿ. ಇದು ಹೊಳೆ ಹತ್ರ, ಇಲ್ಲೊಂದು ಚಿಕ್ಕ ಗೇಟ್ ಇಟ್ಟಿದ್ದೀನಿ. ಹೊಳೆ ಹತ್ರ ಯಾವಾಗಾದರೂ ಏನಾದರೂ ಬೇಕು ಹೋಗಬೇಕು ಅನಿಸಿದ್ರೆ ಅಂತ. ಸ್ವಲ್ಪ ಕಳೆ ಕೀಳಬೇಕು ಇವಾಗ, ಸಿಕ್ಕಾಪಟ್ಟೆ ಕಳೆ ಬೆಳೆದಿದೆ. ಬೇಲಿ ಸುತ್ತಲೂ ಕಳೆ ಇದೆ. ಒಂದು ಬ್ರಷ್ ಕಟ್ರ್ ತೊಗೊಂಬಂದು ಶುರು ಮಾಡಬೇಕು. ಇಲ್ಲಿವರೆಗೂ ಇವತ್ತು ಕೆಲಸ ಆಯಿತು. ಅಲ್ಲಿದ್ದಾರೆ ಹುಡುಗರು, ಕೆಲಸದ ಹುಡುಗರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅದು ಕ್ಯಾಮ್ರಾ. ಇಲ್ಲಿವರೆಗೂ ಎಲ್ಲ ಅಡಿಕೆ ನಾಟಿ ಮಾಡಾಯಿತು. ಸೊ 30 ಅಡಿಕೆ, ಒಂದು ತೆಂಗು, ಮಧ್ಯ ಪ್ರತಿ 7 ಅಡಿಗೆ ಒಂದು ಅಡಿಕೆ ಹಾಕ್ಕೊಂಡಿದ್ದೀನಿ. ಅದರ ಮಧ್ಯೆ ಒಂದೊಂದು ಸದ್ಯಕ್ಕೆ ನೆರಳಿಗೆ ಅಥವಾ ನುಗ್ಗೆ ಗೊಬ್ಬರಕ್ಕೆ ಅಂತ ನುಗ್ಗೆ ಹಾಕೋತೀನಿ. ಇನ್ನು ನುಗ್ಗೆ ಹಾಕಿಲ್ಲ. ಈ ಕಡೆ ನುಗ್ಗೆ ಎಲ್ಲ ಮೇಲ್ಗಡೆ ಹಾಕಿದ್ದೀನಿ. 500 ಸಸಿ ಹಾಕ್ಕೊಂಡಿದ್ದೀನಿ. ಸದ್ಯ ಹಿಂಗೆ ಬರ್ತಾಯಿದೆ. ಅಡಿಕೆ ಒಂದು 2-2.5 ಅಡಿ ಇದೆ, ತೆಂಗು ಒಂದು 3 ಅಡಿ ಇದೆ. ಈ ಥರ ಹೊಳೆ ಫುಲ್ ಕಾಡು ಥರ ಇದೆ ಸದ್ಯ. ಇನ್ನು ಉಳಿದಿದ್ದು ಒಂದು 300-350 ಗಿಡ ಇದೆ. ನಾಳೆ ನಾಟಿ ಮಾಡ್ಕೋತೀವಿ. ಇದಿಷ್ಟು ಅಪ್ಡೇಟ್ ಇವತ್ತಿಗೆ ಕಾಣ್ತಾ ಇದೆ. ಇಲ್ಲಿ ತೊಗರಿ ಹಾಕ್ಸಿದ್ದೀವಿ. ಇಲ್ಲೆಲ್ಲ ತೊಗರಿ ಹಾಕಿದ್ದೀವಿ. ಬಟ್ ತೊಗರಿ ತುಳಿದೆಲ್ಲ ಹಾಳಾಗಿದೆ ಅನಿಸುತ್ತೆ. ನೋಡಬೇಕು ಹೆಂಗೆ ಬರುತ್ತೆ ಅಂತ ಈ ಪ್ಲಾಟಲ್ಲಿ. ಇದರಲ್ಲಿ ಶೇಂಗಾ ಹಾಕಬೇಕು ನಾಳೆ. ಒಂದು 5 kg ಶೇಂಗಾ ಹಾಕಿ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ. ಇಲ್ಲಿ ಕಾಣುತ್ತೆ ನೋಡಿ, ತೊಗರಿ ಚೆನ್ನಾಗಿ ಬಂದಿದೆ. ಇದು ಅಡಿಕೆ, ಬಾಳೆ, ಅದಕ್ಕೆ ಸಪೋರ್ಟ್ ಆಗಿ ನೆರಳಿಗೆ ಅಂತ. ಒಂದು ತೆಂಗು ಈ ಥರ ಚೆನ್ನಾಗಿ ಬಂದಿದೆ ಸದ್ಯ. ಎಲ್ಲ ಏಲಕ್ಕಿ, ಬಾಳೆಹಣ್ಣು. ಈ ಥರ ಇದೆ ಸದ್ಯ. ಬರ್ರಿ, 4 ಬೀಟ್ ತೊಗೊಂತಾನೆ.